ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ್ರ ಭಾವ ಏನಂದ್ರು? ಕನ್ವಿನ್ಸ್ ಆದ್ರ? ನಮ್ಮ ಅಕ್ಕನ ತಪ್ಪೇನಿಲ್ಲ ಅಂತ ಹೇಳಿದ್ರ? ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಒಪ್ಕೊಳ್ಳಿಲ್ವಾ? ಅವ್ರಿಗೆ ಅಕ್ಕನ ಮೇಲಿರೋ ಅನುಮಾನ ಹೋಗ್ಲಿಲ್ವಾ? ಕೈಲಾಶ್ ಮನ್ಸಲ್ಲಿ ಅನುಮಾನವನ್ನು ಭೂತ ಮೆಟ್ಕೊಂಡಿದೆ ಪ್ರಿಯಾ. ನಾನು ಹೇಳಿದನ್ನು ಕೇಳಿಸ್ಕೊಳ್ದೆ ಒಬ್ಬ ರೋಗ್ ಥರ ಬಿಹೇವ್ ಮಾಡ್ದ. ತುಂಬಾ ಕೆಟ್ಟದಾಗಿ ಮಾತಾಡ್ದ ಪ್ರಿಯಾ. ಅಷ್ಟೊತ್ತು ನಾನು ರಾಧಿಕಾ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ನೇ ಹೊರತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅವನಿಂತ ಚೀಪ್ ಫೆಲೋ ಅನ್ಕೊಂಡಿರಲಿಲ್ಲ. ಸಾಕ್ ನಿಲ್ಸ್ತೀಯಾ? ಮಾಡಿರೋದೆಲ್ಲ ನೀನು, ಮತ್ತೆ ಅವ್ರನ್ನ ಅಂತಿದ್ಯಾ? ನೀನೊಬ್ಬ ಮನುಷ್ಯನ? ಪ್ರಿಯಾ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ತಪ್ಪಿಗೆ ರಾಧಿಕಾಗೆ ಶಿಕ್ಷೆ ಕೊಡೋದು ಸರಿಯಲ್ಲ. ನಿನ್ನ ನೀನು ಸಮರ್ಥಿಸ್ಕೊಳ್ಬೇಡ. ಕೈಲಾಶ್ ಭಾವ ಎಷ್ಟು ನೋವು ಅನ್ಭವಿಸ್ತಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಯಾಕಂದ್ರೆ ಮೋಸ ಹೋದವ್ರು ಎಷ್ಟು ನೋವು ಅನ್ಭವಿಸ್ತಾರೆ ಅಂತ ಈಗ ನಂಗೆ ಅರ್ಥ ಆಗ್ತಿದೆ. ಪ್ರಿಯಾ, ಪದೇ ಪದೇ ಮೋಸ ಮಾಡ್ದೆ ಅಂತ ಹೇಳ್ಬೇಡ. ನಾನು ರಾಧಿಕಾ ಯಾರಿಗೂ ಮೋಸ ಮಾಡಿಲ್ಲ. ಹೇಳೋ ವಿಷಯ ಆಗಿಲ್ದಿದ್ದಕ್ಕೆ ಮುಚ್ಚಿಟ್ವಿ. ಹೇಳಿದ್ರೆ ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡೆ ಯಾರಿಗೂ ಹೇಳಿಲ್ಲ. ಇವಾಗ ತಾನೇ ಏನಾಗಿರೋದು? ಅದ್ಯಾರು ಅಂತ ತಿಳ್ಕೊಳಕ್ ನಾವೆಷ್ಟು ನರ್ಕ ಅನ್ಭವಿಸಿದ್ವಿ ಅಂತ ನಂಗೆ ಮಾತ್ರ ಗೊತ್ತು. ಸತ್ ಹೋಗ್ಬಿಡೋಣ ಅನ್ಸ್ತಿದೆ. ಪ್ರಿಯಾ ಪ್ಲೀಸ್, ಕೈಲಾಶ್ ಕೋಪದಲ್ಲಿದ್ದಾನೆ. ಇವಾಗ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನೀನಾದ್ರೂ ಅರ್ಥ ಮಾಡ್ಕೋ. ಆ ಪರಿಸ್ಥಿತಿ ಕಾರಣನೇ ನೀನು. ಮನ್ಸಲ್ ದ್ವೇಷ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ಯಾ. ಇವಾಗ್ಲೂ ಕೂಡ ನನಗ್ ನಿನ್ ಮೇಲೆ ಅನುಮಾನ ಇದೆ. ನೀನ್ ಅಕ್ಕನ ಮೇಲೆ ದ್ವೇಷ ಸಾಧಿಸೋದಕ್ಕೆ ನಾಟಕ ಮಾಡ್ತಿದ್ಯಾ. ಪ್ರಿಯಾ, ನಾನ್ ನಿಜವಾಗ್ಲೂ ಬದಲಾಗಿದ್ದೀನಿ. ನನ್ನ ನಿನ್ ದಯವಿಟ್ಟು ನಂಬು. ಹಾಗಿದ್ರೆ ನಮ್ಮ ಅಕ್ಕನ ಸಮಸ್ಯೆನ ಸಾಲ್ವ್ ಮಾಡು. ಮಾಡ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಕೊಡು. ಟೈಮ್ ಅಂದ್ರೆ ಎಷ್ಟ್ ಟೈಮ್? ಭಾವ ಅಕ್ಕನ ಮನೆಯಿಂದ ಹೊರಗೆ ಕಳ್ಸೋ ಅಷ್ಟ್ ಟೈಮಾ? ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಪ್ರಿಯಾ. ಪ್ಲೀಸ್ ನನ್ನ ನಂಬು. ನಂಬೇಕಾ? ಇನ್ನೂ ನಂಬೇಕಾ? ಅದಕ್ಕಿಂತ ಯಾವ್ದಾದ್ರೂ ರೈಲಿಗೆ ತಲೆ ಕೊಡೋದು ಒಳ್ಳೇದು. ಹೇಗ್ ನಂಬ್ಲಿ ನಿನ್ನ? ಏನ್ ಒಳ್ಳೇದ್ ಮಾಡಿದ್ಯಾ ಅಂತ ನಂಬೇಕು ನಿನ್ನ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಾಗ್ಲು ನಿನ್ ಮನ್ಸಲ್ಲಿ ನಾನಿರ್ಲಿಲ್ಲ. ನಮ್ಮ ಅಕ್ಕನ ಮೇಲೆ ದ್ವೇಷನೇ ಇತ್ತು. 7 ಹೆಜ್ಜೆ ಇಟ್ಟಾಗ್ಲೂ ಕೂಡ ನಾನ್ ನಿನ್ ಜೊತೆ ಹೆಜ್ಜೆ ಇಟ್ಟೆ, ಆದ್ರೆ ನೀನ್ ಮಾತ್ರ ದ್ವೇಷದ ಹೆಜ್ಜೆ ಇಟ್ಟೆ. ಇಷ್ಟು ದಿನ ನಿನ್ ಜೊತೆ ಪ್ರೀತಿಯಿಂದ ಇದ್ದೆ, ಆದ್ರೆ ನೀನ್ ಮಾತ್ರ ನಮ್ಮ ಅಕ್ಕನ ಮೇಲೆ ದ್ವೇಷ ಇಟ್ಕೊಂಡೆ ನನ್ ಜೊತೆ ಇದ್ದೆ. ಅದನ್ನೇ ಹೇಳ್ತಾ ಇದ್ದೀನಿ ಪ್ರಿಯಾ. ಇವಾಗ ದ್ವೇಷ ಇಲ್ಲ. ಇದ್ರು ಇಲ್ದೇ ಇದ್ರು ಇವಾಗ ಅದರಿಂದ ಯಾವ ಲಾಭನೂ ಇಲ್ಲ. ಆಗ್ಬೇಕಾಗಿರೋದೆಲ್ಲ ಈಗ ಆಲ್ರೆಡಿ ಆಗೋಗಿದೆ. ಪ್ರಿಯಾ ಪ್ಲೀಸ್. ಗಾಬರಿ ಆಗ್ಬೇಡಿ ಅಮರವ್ರೆ. ಈಗಿಂದ ಈಗ್ಲೇ ನಾನೇ ನಿಮ್ಮನ್ ಬಿಟ್ಟು ಹೋಗಲ್ಲ. ಹೋದ್ರೆ ನಮ್ಮ ಅಕ್ಕಂಗೆ ಇನ್ನೂ ನೋವಾಗುತ್ತೆ. ಮೊದಲು ಅಕ್ಕನ ಜೀವನನ ಸರಿ ಮಾಡ್ಬೇಕು. ಭಾವನವರು ಅಕ್ಕನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ಬೇಕು. ಅವ್ರ ಜೀವನ ಪೂರ್ತಿ ಸಂತೋಷವಾಗಿರೋ ಹಾಗೆ ಮಾಡ್ಬೇಕು. ಅದೆಲ್ಲ ಆದ್ಮೇಲೆ ನಾವಿಬ್ರು ಬೇರೆ ಆಗ್ಬೇಕು.
ಇವಾಗ ಬೇರೆ ಆದ್ರೆ ಅಕ್ಕ ತನ್ನಿಂದಾನೇ ಎಲ್ಲ ಅನ್ನೋ ನೋವಲ್ಲಿ ಕೊಕ್ಕ ಹೋಗ್ತಾಳೆ. ಅದಕ್ಕೆ ಇನ್ನು ಸ್ವಲ್ಪ ದಿನ ನಿನ್ ನಾಟಕನ ಮುಂದುವರ್ಸು. ನಾನು ನನ್ನ ನಾಟಕ ಶುರು ಮಾಡ್ಕೋತೀನಿ. ಅರ್ಥ ಆಯ್ತಲ್ವಾ? ಪ್ರಿಯಾ ಪ್ರಿಯಾ ಪ್ಲೀಸ್, ಪ್ರಿಯಾ ಪ್ಲೀಸ್. ನಾನು ರಾಧಿಕಾ ಜೀವನ ಕಾಪಾಡಬೇಕು ಅಂತ ನೋಡ್ತಾ ಇದ್ದೀನಿ. ಯಾರೋ ನಮ್ಮ ಸೀಕ್ರೆಟ್ನ ಮುಂದಿಟ್ಕೊಂಡು ನಿನ್ನೂ ಕೈಲಾಶ್ನೂ ಡೈವರ್ಟ್ ಮಾಡ್ತಿದ್ದಾರೆ. ಡೈವರ್ಟ್ ಮಾಡಿದ್ದು ನೀನು ಮಿಸ್ಟರ್ ಅಮರ್. ಇವಾಗ ನೀನ್ ಎಷ್ಟು ಹೇಳಿದ್ರೂ ಲಾಭ ಇಲ್ಲ. ಯಾಕಂದ್ರೆ ನಮ್ ಪ್ರಯಾಣ ಪ್ರೀತಿಯಿಂದ ಶುರು ಆಗ್ಲಿಲ್ಲ, ಮೋಸದಿಂದ ಶುರು ಆಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ನಿನ್ ಜೊತೆ ಸಂಸಾರ ಮಾಡಿದ್ರೆ ನನ್ನಂತ ಮೂರ್ಖೆ ಬೇರೆ ಯಾರು ಇರೋದಿಲ್ಲ. ಅದಕ್ಕೆ ಇನ್ ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ನಮ್ಮ ಅಕ್ಕನ ಲೈಫ್ ಸೆಟಲ್ ಆಗ್ಲಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಪ್ರಿಯಾ ಪ್ರಿಯಾ ಜೋಡಿ ಜೀವಗಳೇ ನರಳುವುದೇಕೆ, ಹಾಡು ಹಕ್ಕಿಗಳೇ ಬಿಕ್ಕುವಿರೇಕೆ. ಜೋಡಿ ಜೀವಗಳೇ ನರಳುವುದೇಕೆ, ಹಾಡು ಹಕ್ಕಿಗಳೇ ಬಿಕ್ಕುವಿರೇಕೆ. ನಗುವ ಮರೆತು ಖುಷಿಯ ತೊರೆದು ಬದುಕುವ ಈ ಪರಿಸರಿಯೇ. ಯಾರ ಶಾಪವು ತಟ್ಟಿತೋ, ಯಾರ ಅಂಕೆಯು ಮೀರಿತೋ, ಯಾಕೆ ಸಂಕಟ ತಪ್ಪಿತೋ, ಯಾವ ಬೆಂಕಿಯು ಸುಟ್ಟಿತೋ. ಪ್ರಿಯಾ 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 ಆರ್ತಿ ತಗೊಳ್ಳಿ. ಶಕುನಾನೇ ಸರಿ ಇಲ್ದೇ ಇರುವಾಗ ಏನ್ ಪೂಜೆ ಮಾಡಿದ್ರೆ ಏನ್ ಬಂತು? ನೀನೇ ತಗೋ.
ಏನ್ ರಾಧಿಕಾ, ಕೈಲಾಶ್ಗೋಸ್ಕರ ಕಾಯ್ತಿದ್ಯಾ? ಹೌದು ದರ್ಶಿನಿ, ತುಂಬಾ ಲೇಟ್ ಆಗಿದೆ, ಇನ್ನೂ ಬಂದಿಲ್ಲ. ಕೈಲಾಶನ್ ಚಿಕ್ಕ ಮಗುನ ಬರ್ತಾನೆ ಬಿಡಿ ಸಿಸ್ಟರ್. ಬನ್ನಿ ನಾವು ಊಟ ಮಾಡೋಣ. ನೀವು ಹೋಗಿ ಊಟ ಮಾಡಿ, ನಾನು ಅವ್ರು ಬಂದ್ಮೇಲೆ ತಿಂತೀನಿ. ಸರಿ, ಹಾಗಿದ್ರೆ ನಾವು ವೇಟ್ ಮಾಡ್ತೀವಿ. ನಡಿ ಶ್ರೀನಾಥ್, ಕೈಲಾಶ್ ಬಂದ್ಮೇಲೆ ಬರೋಣ. ಮೇಲಿರ್ತೀವಿ. ಯಾವನ ರೋಡ್ಗೆ ಅಡ್ಡವಾಗಿ ಮನೆ ಕಟ್ಟಿರೋನು? ಅರೆ ಇದು ನಮ್ಮ ಕಾಂಪೌಂಡೇ. ನಾನು ಮನೆಗೆ ಬಂದ್ಬಿಟ್ನಾ? ಪರವಾಗಿಲ್ವೇ, ಎಷ್ಟೇ ಕುಡಿದ್ರು ಕರೆಕ್ಟಾಗಿ ಬಂದ್ಬಿಟ್ಟೆ. ಸ್ಟ್ರೈಟ್. ದ್ಯಾವ್ರೆ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉದ್ಕು ಬಗ್ಗಿಸ್ತೀನಿ ಎಂಡ ಮುಗಿ, ಎಂಡ ತುಂಬಿದ ಮೈನಾ. ಕೈಲಾಶ್ ಅವರೇ, ಕೈಲಾಶ್ ಅವರೇ! ಏಯ್, ಅರೆ ಗೊಂಬೆ. ಗೊಂಬೆ, ನಿನಗೊಂದು ವಿಷಯ ಹೇಳ, ನಾನು ನೀನು ಸೇಮ್ ಟು ಸೇಮ್ ಡಿಟ್ಟೋ, ಗೊತ್ತಾ? ನೀನು ಮನೇಲೇ ಇರ್ತೀಯ, ನಾನು ಮನೇಲೇ ಇರ್ತೀನಿ. ನಿಂಗೂ ಏನೂ ಗೊತ್ತಿಲ್ಲ, ನನಗೂ ಏನೂ ಗೊತ್ತಿಲ್ಲ. ನಮ್ಮ ಮುಂದೆನೆ ಎಲ್ಲ ನಡೀತಾ ಇರುತ್ತೆ, ಆದ್ರೆ ನಮ್ಮ ಕಣ್ಣು ಕಾಣಲ್ಲ. ನೀನು ಪ್ರಾಣ ಇಲ್ಲದೆ ಇರೋ ಗೊಂಬೆ, ನಾನು ಪ್ರಾಣ ಇರೋ ಗೊಂಬೆ. ಆದ್ರೆ ಮಾಡೋ ಕೆಲಸ ಒಂದೇ, ಏನ್ ನಡೆದ್ರು ನೋಡ್ಕೊಂಡು ಮೌನವಾಗಿರೋದು. ಕುಡ್ದಾಗ ಸತ್ಯ ಹೇಳ್ತಾರಂತೆ, ಎಕ್ಸಾಂಪಲ್ ನಮ್ಮ ಮುಂದೆನೇ ಇದೆ. ಆ ಗೊಂಬೆ ಆಡ್ಸೋ ರಿಮೋಟ್ ನಾವೇ ಅಂತ ಆ ಗೊಂಬೆಗೆ ಗೊತ್ತಿಲ್ಲ, ಪಾಪ. ನಾನು ನೀನು ಫ್ರೆಂಡ್ಸು, ನಾನು ಏನು ಬೇಕಾದರೂ ನಿನ್ನ ಹತ್ರ ಶೇರ್ ಮಾಡ್ಕೋಬೋದು. ಇವಾಗ ನಾನು ನಿನ್ನ ಹತ್ರ ಒಂದು ಸೀಕ್ರೆಟ್ ಹೇಳಬೇಕು. ನನ್ನ ಹೆಂಡತಿ ರಾಧಿಕಾ ಇದ್ದಾಳಲ್ಲ, ಅವಳು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಪೂರ್ತಿಯಾಗಿ ಕೇಳಿಸ್ಕೋ. ಅದು ಯಾರು ಗೊತ್ತಾ? ಅವಳು ತಂಗಿ ಗಂಡ ಅಮರ್. ದರಿದ್ರ ಅಲ್ವಾ? ಸ್ವಂತ ತಂಗಿ ಗಂಡನ ಜೊತೆ ಚಿಚ್ಚಿ ಚಿಚ್ಚಿ ಚಿ. ಏಯ್, ಹಾಗೆ ಮಾಡ್ಬೋದಾ? ತಪ್ಪಲ್ವಾ? ಇಲ್ಲಿ ನೋಡು, ನಮ್ಮನೆ ಒಳಗಿನ ವಿಷಯ ಏನು ಅಂದರೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನೀನೇ ಜಾಸ್ತಿ ನೋಡಿರ್ತೀಯ.
ನಾನು ಇಲ್ಲದೆ ಇರುವಾಗ ಯಾವಾಗಾದರೂ ಅಮರು ಮನೆಗೆ ಬಂದಿದ್ನ? ನೀನು ಅವರಿಬ್ರು ಒಟ್ಟಿಗೆ ನಿಂಗೆ ಗೊತ್ತು, ಆದರೆ ಹೇಳಲ್ಲ ಅಂದರೆ ನಿಂಗೆ ಬಾಯಿ ಇಲ್ಲಲ್ಲ. ಬಾಯಿ ಇರೋ ನಂಗೆ ಎಲ್ಲ ಗೊತ್ತು, ಆದರೆ ಏನು ಮಾಡ್ತಾ ಇದ್ದೀನಿ? ಏನೂ ಇಲ್ಲ. ಇಲ್ಲಿ ನೋಡು, ನಾವು ಈ ಮನೇಲಿ ಜಸ್ಟ್ ಪ್ರಾಪರ್ಟೀಸ್ ಅಷ್ಟೇ. ಏನು ಬರೀ ಪ್ರಾಪರ್ಟೀಸ್ ಅಷ್ಟೇ. ಏಯ್ ಸ್ಟಡಿ. ಜಾಸ್ತಿ ಮಾತಾಡಿದ್ರೆ ಯಾವುದಾದ್ರೂ ಸ್ಟೋರ್ ರೂಮಲ್ಲೋ ಯಾವುದೋ ಫಾರ್ಮ್ ಹೌಸ್ನಲ್ಲೋ ಬೀಸಾಕ್ಬಿಡ್ತಾರೆ. ಇಲ್ಲಿ ನೋಡು, ಅಲ್ಲಿ ಇಲಿಗಳು, ಹಾವುಗಳು ಇವೇ ತಾನೇ ನಮ್ಮ ಫ್ರೆಂಡ್ಸ್ ಆಗೋದು. ಏನು ಅದೇ ಬೆಟರ್ ಅಂತೀಯಾ? ಅದು ಕೂಡ ನಿಜಾನೇ ಬಿಡು. ಬಿದ್ದೋಗ್ತೀಯ ಗೆಳೆಯ? ರಾಧಿಕಾ, ಇದು ನೋಡು ರಾಧಿಕಾ, ಇದು ನನ್ನ ಬೆಸ್ಟ್ ಫ್ರೆಂಡು. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ರಾಧಿಕಾ, ಇವನು ನನ್ನ ಫ್ರೆಂಡು. ಗೊತ್ತು, ಎಲ್ಲ ಕೇಳಿಸ್ಕೊಂಡೆ. ಒಳಗ್ ಬನ್ನಿ. ರಾಧಿಕಾ, ನನ್ನ ಫ್ರೆಂಡು ನಾನು ಸೇಮ್ ಟು ಸೇಮ್, ಗೊತ್ತಾ? ನನ್ನ ನೋವನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ನೋಡು ನೋಡು, ಎಷ್ಟು ಫೀಲ್ ಆದ್ರೂ ಒಂದು ಮಾತು ಮಾತಾಡಕ್ ಆಗ್ತಿಲ್ಲ ನೋಡು, ಪಾಪ. ನಿಮ್ಗೆ ಕೊಡ್ತಿರೋದು ಜಾಸ್ತಿ ಆಗಿದೆ, ಬನ್ನಿ ಹೋಗೋಣ. ಶೂರ್ ಶೂರ್ ಶೂರ್. ಎಣ್ಣೆ ಹೊಡೆದೇ ಇದ್ರು ನೀನ್ ಇಷ್ಟು ದಿನ ಮತ್ತಲ್ಲೇ ಇಟ್ಟಿದ್ಯಲ್ಲ. ಇವಾಗ ನನ್ನ ಫ್ರೆಂಡ್ ಜೊತೆ ನನ್ನ ಕಷ್ಟ ಹೇಳ್ಕೊಳಕ್ಕೂ ಬಿಡಲ್ವಾ? ಆ ಗೊಂಬೆನ ಬೆಡ್ರೂಮಲ್ಲೇ ಇಡ್ತೀನಿ, ಅಲ್ಲಿ ನೀವು ಎಷ್ಟಾದ್ರೂ ಮಾತಾಡ್ಕೊಳ್ಳಿ. ನಡೀರಿ. ಏನೋ ಆ ರೂಮಲ್ಲ ನನ್ನ ಫ್ರೆಂಡ್ನ? ಅಯ್ಯೋ ಬೇಡ ಬೇಡ, ಅದೊಂದು ದೊಡ್ಡ ಮಾಯಾಲೋಕ. ಅಲ್ಲಿಗೆ ಹೋದ್ರೆ ನನ್ನ ಫ್ರೆಂಡ್ ಕೂಡ ಮೋಸ ಹೋಗ್ಬಿಡ್ತಾನೆ. ಬೇಡ, ಇಲ್ಲೇ ಇರ್ಲಿ ಬಿಡು, ಆರಾಮಾಗಿ ಇರ್ತಾನೆ. ನೀನು ಇಲ್ಲೇ ಇರು ಗೆಳೆಯ. ಅದಕ್ಕೆ ಬೇಡ. ಕೇಳು, ಏನ್ ಗೊತ್ತಾ? ನೋಡು, ನಾವು ನಿಜ ಮಾತಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ. ಅವಳ ವಿಷಯ ನಿಂಗೆ ಗೊತ್ತಾದ್ರೆ ನಿಂಗೆ ಮುಖ ತೋರ್ಸಕ್ ಆಗಲ್ಲ ಅಲ್ವಾ? ಅದಕ್ಕೆ ಗೊತ್ತಾಯ್ತಾ? ಬರ್ತೀನಿ ಗೆಳೆಯ, ಗುಡ್ ನೈಟ್. ಸರಿ. ನಾನೇ ಹೋಗ್ತೀನಿ ಬಿಡು, ನನ್ನನ್ನು ಮುಟ್ಬೇಡ.
ದೇವ್ರೆ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ ರಾಧಿಕಾ ಇದೇನು ಕೈಲಾಶ್ ಹಾಗೆ ಹೊರಟೋದ? ಏನಿಲ್ಲ, ಪಾರ್ಟಿಗೆ ಹೋಗಿ ಬಂದ್ರಂತೆ, ಊಟ ಬೇಡ ಅಂತ ಹೇಳಿ ಹೋಗ್ಬಿಟ್ರು. ನೀವು ಹೋಗಿ ಊಟ ಮಾಡಿ. ಮತ್ತೆ ನೀನು? ನನಗೆ ಹೊಟ್ಟೆ ತುಂಬೋಯ್ತು. ನೀವು ಹೋಗಿ ಮಾಡಿ.